ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು, ದೇವರ ಬಲವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ, ಸಂತೈಸಿ, ತನ್ನ ಚಿತ್ತಂತೆ ಮಾರ್ಪಡಿಸಿ ನಿಮ್ಮನ್ನು ಅದ್ಭುತಕರವಾಗಿ ದೇವರು ನಡೆಸ್ತಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರಿಯರೇ, ಇಂದು ಧ್ಯಾನ ಮಾಡುವಂಥ ವಿಷಯ ಅಂತರಂಗವನ್ನು ನೋಡುವ ದೇವರು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನಿಮ್ಮ ಅಂತರಂಗವನ್ನು ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ದೇವರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಅಂತರಂಗ, ಬಹಿರಂಗ, ಹೊರಗಿನ ಮನುಷ್ಯನು, ಒಳಗಿನ ಮನುಷ್ಯನು, ಇದರ ಕುರಿತು ಧ್ಯಾನ ಮಾಡೋಣ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 4ನೇ ವಚನದಲ್ಲಿ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯರೇ, ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀರ. ಅನೇಕ ಜನರು ಹೇಳ್ತಾರೆ, ನನಗೆ ಪ್ರಾರ್ಥನೆಗೆ ಸದುತ್ತರ ಸಿಕ್ಕಲಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ, ಎಷ್ಟೋ ತಿಂಗಳುಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬದ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ ಎಂಬುದಾಗಿ ನೀವು ಹೇಳಬಹುದು. ಅಂತರ್ಯದಲ್ಲಿ ಹೊಟ್ಟೆಕಿಚ್ಚು, ಉರಿಗೊಳ್ಳುವುದು, ಕೋಪ, ದ್ವೇಷ ಒಳಗಿರುತ್ತದೆ. ಹೊರಗೆ ನೋಡುವಾಗ ಆರಾಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ವಾಕ್ಯವನ್ನ ಕೇಳ್ತಾನೆ, ಅನೇಕ ಜನರು ವಾಕ್ಯವನ್ನ ಬೋಧಿಸ್ತಾರೆ. ಅವರ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಕ್ಷಮಿಸುವುದಿಲ್ಲ. ಒಡ ಹುಟ್ಟಿದವರಲ್ಲಿಯೇ ದ್ವೇಷ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿಮಗೆ ಫಲ ಕೊಡುವನು. ನಿಮ್ಮ ಪ್ರಾರ್ಥನೆ ದೇವರು ಕೇಳಿ ಸದುತ್ತರವನ್ನು ಕೊಡುವ ಹಾಗೆ ದೇವರ ವಾಕ್ಯದಂತೆ ನೀವು ಜೀವನ ಮಾಡುತ್ತಿದ್ದೀರೋ. ಮನೆ ಕಟ್ಟಲು ಪ್ರಯತ್ನ ಮಾಡ್ತಾ ಇದ್ದೇನೆ, ಆಗುತ್ತಿಲ್ಲ, ನನಗೆ ಯಾರು ಸಹಾಯ ಮಾಡುವರಿಲ್ಲ. ನಿಮ್ಗೆ ಯಾರು ಸಹಾಯ ಮಾಡಬೇಕು? ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನಲ್ಲ. ಮನುಷ್ಯನ ನಂಬೇಡ್ರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ ದೇವರು ಹೇಳಿದ್ದಾರಲ್ಲ. ದೇವರೇ ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ನಿಮ್ಮ ಅಂತರ್ಯವನ್ನ ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮ ಅಂತರ್ಯವನ್ನು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ನಿಮ್ಮ ಅಂತರ್ಯದಲ್ಲಿ ದೇವರ ವಾಕ್ಯದಂತೆ ನೀವು ಜೀವಿಸ್ತಿದ್ದೀರೋ? ಯೇಸು ಸ್ವಾಮಿಲಿರುವಂತಹ ಸ್ವಭಾವ, ಗುಣಗಳು ನಿಮ್ಮಲ್ಲಿ ಇದೆಯೋ? ನಿಮ್ಮ ಹೃದಯದಲ್ಲಿ ಸಮಾಧಾನ ಇದೆಯೋ? ದೈವಿಕ ಸಮಾಧಾನ ಇದೆಯೋ? ನಿಮ್ಮೊಳಗೆ ಪರಿಶುದ್ಧಾತ್ಮರ ಆಳ್ವಿಕೆ ಮಾಡುತ್ತಿದ್ದಾರೋ, ಒಡೆತನ ಮಾಡುತ್ತಿದ್ದಾರೋ? ನಿಮ್ಮ ಅಂತರ್ಯದಲ್ಲಿ ದೇವರ ಚಿತ್ತದಂತೆ ನೀವು ಜೀವಿಸ್ತಿದ್ದೀರೋ ಎಂಬುದಾಗಿ ನೀವು ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ಅಂತರ್ಯದಲ್ಲಿ ಹೊಸ ಸೃಷ್ಟಿಯಾಗಿ ಮಾರ್ಪಟ್ಟಾಗ ನಿಮ್ಮ ಅಂತರ್ಯವನ್ನ ನೋಡುವ ದೇವರು, ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿಮಗೆ ಪ್ರತಿಫಲವನ್ನ ಕೊಡುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14ರಿಂದ 15 ವಚನದಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಾಗಾದ್ರೆ ನಿಮಗೆ ಎಷ್ಟು ಜನರು ತಪ್ಪು ಮಾಡಿದಾರೋ
ಅಷ್ಟು ಜನರನ್ನು ಕ್ಷಮಿಸುವಂತ ಸ್ವಭಾವ ನಿಮಗಿರಬೇಕು. ಇದು ಯೇಸು ಕ್ರಿಸ್ತನ ಸ್ವಭಾವ, ಇದು ಯೇಸು ಕ್ರಿಸ್ತನ ಮನಸ್ಸು. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಾಗ ಯೇಸು ಸ್ವಾಮಿ ಹೇಳಿದಂತ ಮೊದಲನೆಯ ಮಾತು, ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆಂಬುದನ್ನ ಅರಿಯರು. ಯೇಸು ಸ್ವಾಮಿಯನ್ನು ಪರಿಹಾಸ್ಯ ಮಾಡಿದವರಿಗೆ, ಕೊರಡೆಗಳಿಂದ ಹೊಡೆದವರಿಗೆ, ಹಿಂಸೆ ಪಡಿಸಿದವರಿಗೆ, ಅವಮಾನ ಪಡಿಸಿದವರಿಗೆ ದೇವರು ಪ್ರಾರ್ಥನೆ ಮಾಡ್ತಿದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸು. ಹಾಗಾದ್ರೆ ನಾವು ಆರಾಧನೆ ಮಾಡುವಂತ ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು, ಆತನ ಸ್ವಭಾವ ನಮ್ಮಲ್ಲಿರಬೇಕು. ಯಾಕಂದ್ರೆ ದೇವರು ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ದೇವರಾಗಿದ್ದಾನೆ. ನಿಮಗೆ ವಿರುದ್ಧವಾಗಿ ಎಷ್ಟು ಜನರು ತಪ್ಪು ಮಾಡಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡಿದ್ದಾರೆ, ನಿಮ್ಮನ್ನು ಹಿಂಸೆ ಪಡಿಸಿದ್ದಾರೆ, ನಿಮಗೆ ನೋವನ್ನ ತಂದಿದ್ದಾರೆ, ಅವರನ್ನ ನೀವು ಮನಪೂರ್ವಕವಾಗಿ ಕ್ಷಮಿಸಬೇಕು. ಕ್ಷಮಿಸದೆ ಹೋದ್ರೆ ಏನಾಗ್ತದೆ? ದೇವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಾಗಾದ್ರೆ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಏರಿ ಹೋಗುವುದಿಲ್ಲ. ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಅಂತರ್ಯದಲ್ಲಿ ನಡೆಯುವುದನ್ನ ನೋಡುವ ದೇವರು, ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ದೇವರು ನಿಮಗೆ ಪ್ರತಿಫಲವನ್ನ ಕೊಡಲು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೀವು ಹುಟ್ಟಬೇಕು. ಮನ್ನಿಸುವ ಸ್ವಭಾವ, ಸಹಿಸುವ ಸ್ವಭಾವ, ಪ್ರೀತಿಸುವ ಸ್ವಭಾವ, ಕರುಣೆಯ ಸ್ವಭಾವ, ದಯೆಯ ಸ್ವಭಾವ ನಮ್ಮಲ್ಲಿ ಇರಬೇಕು. ದೇವರ ಪ್ರೀತಿ ನಮ್ಮಲ್ಲಿರಬೇಕು. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ತನ್ನ ಸಹೋದರನು ದ್ವೇಷಿಸುವವನು ಸುಳ್ಳುಗಾರನಾಗಿದ್ದಾನೆ, ಕೊಲೆಗಾರನಾಗಿದ್ದಾನೆ. ಅವನಲ್ಲಿ ದೇವರ ಪ್ರೀತಿ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ನಿಮಗೆ ವಿರುದ್ಧವಾಗಿ ಎಷ್ಟು ಜನರು ತಪ್ಪು ಮಾಡಿದ್ದಾರೆ, ನಿಮ್ಮನ್ನು ನೋಯಿಸಿದ್ದಾರೆ, ಅವನ್ನ ಮನ್ನಿಸಿದ್ದೀರೋ? ನೀವು ಮನ್ನಿಸದೆ ಇರುವಲ್ಲಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ಅವನ್ನ ಮನ್ನಿಸಿರಿ. ಇದು ದೇವರ ಸ್ವಭಾವ. ದೇವರೇ, ನನಗೆಷ್ಟು ಜನ ತಪ್ಪು ಮಾಡಿದ್ದಾರೆ, ನಾನು ಮನ್ನಿಸ್ತೇನೆ, ನನ್ನ ತಪ್ಪುಗಳನ್ನು ಮನ್ನಿಸ್ರಿ, ನನ್ನ ಪ್ರಾರ್ಥನೆ ಕೇಳ್ರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ತಪ್ಪುಗಳನ್ನು ಮನ್ನಿಸುವುದು ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಪ್ರತಿಫಲವನ್ನು ಕೊಟ್ಟು ನಿಮ್ಮನ್ನ ತನ್ನ ಚಿತ್ತಂತೆ ಏರಳವಾಗಿ ಆಶೀರ್ವಾದ ಮಾಡುತ್ತಾನೆ. ನಿಮ್ಮ ಅಂತರ್ಯ ಶುದ್ಧಿ ಆಗ್ಬೇಕು. ನೋಡ್ರಿ, ದೇವರ ವಾಕ್ಯದಲ್ಲಿ ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 23ರಿಂದ 24 ವಚನದಲ್ಲಿ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ದೇವರ ಮುಂದೆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ, ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಪರೀಕ್ಷಿಸಿಕೊಳ್ಳಬೇಕು. ನನ್ನ ಸಹೋದರ ನಾನು ಮನ್ನಿಸಿದ್ದೀನ? ದೇವರ ಚಿತ್ತಕ್ಕೆ ವಿರುದ್ಧವಾದ್ದು ನನ್ನಲ್ಲಿದೆಯಾ? ಅದನ್ನ ತೆಗೆದು ಹಾಕಬೇಕು. ಅನೇಕ ಜನರು ಪ್ರಾರ್ಥನೆ ಮಾಡ್ತಾನೇ ಇರ್ತಾರೆ, ಪ್ರಾರ್ಥನೆಗೆ ಸದುತ್ತರ ಇಲ್ಲ. ಯಾಕೆ ಸದುತ್ತರವಿಲ್ಲ? ನಿಮ್ಮ ಆಂತರ್ಯವನ್ನ ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಆಂತರ್ಯದಲ್ಲಿ ದೇವರ ಚಿತ್ತಂತೆ ನೀವು ಇದ್ದೀರೋ ಎಂಬುದಾಗಿ ದೇವರು ನೋಡ್ತಾ ಇದ್ದಾರೆ. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಸಹೋದರಿಯನ್ನ ಮನ್ನಿಸಿರಿ. ನಿಮ್ಮ ವಿರುದ್ಧವಾಗಿ ಎಷ್ಟು ಜನರು ತಪ್ಪು ಮಾಡಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, ಅವ್ರನ್ನ ಮನ್ನಿಸಿರಿ. ದೇವರೇ, ನಿನ್ನ ವಾಕ್ಯದಂತೆ ನಾನು ಜೀವಿಸ್ತಾ ಇದ್ದೇನೆ, ನನ್ನ ಆಂತರ್ಯವನ್ನ ನೋಡ್ರಿ.
ನನ್ನ ಅಂತರ್ಯದಲ್ಲಿ ನಿನ್ನ ವಾಕ್ಯವನ್ನು ಅಳವಡಿಸಿಕೊಂಡಿದ್ದೇನೆ. ದೇವರೇ, ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡು ಎಂಬುದಾಗಿ ಹೇಳಿದ ಕೂಡಲೇ ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದೇವರು ಅನುಗ್ರಹಿಸಿ ಕೊಡುತ್ತಾನೆ. ಎಲಿಯನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ದೇವರು ಅಗ್ನಿಯನ್ನು ಕಳಿಸಿದರು. ಮೋಶೆಯ ಪ್ರಾರ್ಥನೆ ಕೇಳಿ ಅದ್ಭುತಗಳನ್ನು ಮಾಡಿದರು. ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿದರು. ಆಕಾಶದಿಂದ ಮನ್ನವನ್ನು ಸುರಿಸಿದರು. ದಾನಿಯೇಲನ ಪ್ರಾರ್ಥನೆ ಕೇಳಿ ಸಿಂಹದ ಬಾಯನ್ನು ಕಟ್ಟಿ ಹಾಕಿದರು. ನಿನ್ನ ಪ್ರಾರ್ಥನೆಯನ್ನ ಕೇಳದೆ ಇರುವನೇ, ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡದೆ ಇರುವನೇ, ತನ್ನ ಪ್ರಾರ್ಥನೆಯನ್ನ ಕೇಳುವ ದೇವರು, ಕನಿಕರವುಳ್ಳ ದೇವರು, ದಯವುಳ್ಳ ದೇವರು, ನಿನ್ನ ತಪ್ಪುಗಳನ್ನು ಮನ್ನಿಸುವ ದೇವರು, ನಿನಗೆ ಅದ್ಭುತಗಳನ್ನು ಮಾಡುವ ದೇವರು, ರೂಪಿಸುವ ದೇವರು, ಅಭಿಷೇಕಿಸುವ ದೇವರು, ನಿಮ್ಮನ್ನು ಉಪಯೋಗಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಅಂತರಂಗವನ್ನ ಪರೀಕ್ಷಿಸಿ ನೋಡ್ರಿ. ನಿಮ್ಮ ಅಂತರ್ಯದಲ್ಲಿ ಯಾವ ರೀತಿ ನೀವು ಜೀವನ ಮಾಡ್ತಿದ್ದೀರಾ? ಎಲ್ಲರನ್ನ ಮನ್ನಿಸಿದ್ದೀರೋ? ನಿಮ್ಮಲ್ಲಿ ದೇವರ ಪ್ರೀತಿ ಇದೆಯೋ? ದೇವರ ಕರುಣೆ ಇದೆಯೋ? ದೇವರ ಸ್ವಭಾವ ಇದೆಯೋ? ದೇವರ ಗುಣ ಇದೆಯೋ? ದೇವರ ವಾಕ್ಯದಂತೆ ನೀವು ಜೀವಿಸ್ತಿದ್ದೀರೋ? ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ನಿಮ್ಮ ಅಂತರ್ಯದಲ್ಲಿ ನೂತನ ಸೃಷ್ಟಿಯಾಗಿ ನೀವು ಮಾರ್ಪಡುವಾಗ ನಿಮ್ಮ ಅಂತರ್ಯದಲ್ಲಿ ದೇವರ ದೈವಿಕ ಸಮಾಧಾನ ಇರ್ತದೆ. ನಿಮ್ಮ ಹೃದಯದಲ್ಲಿ ಸಂತೋಷ, ನೆಮ್ಮದಿ, ಆನಂದ ಇರ್ತದೆ. ನಂತರ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಏರಿ ಹೋಗ್ತದೆ. ದೇವರಿಂದ ಅನೇಕ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತದೆ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಅಂತರ್ಯವನ್ನ ಪರೀಕ್ಷಿಸಿ ನೋಡ್ರಿ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 24ನೇ ಅಧ್ಯಾಯ 3-5 ವಚನದಲ್ಲಿ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದೇವರು ಅನುಗ್ರಹಿಸಿ ಕೊಡಲು, ನಿಮ್ಮ ಪ್ರಾರ್ಥನೆ ಎಲ್ಲವನ್ನ ಕೇಳಿ ನಿಮ್ಮನ್ನು ಆಶೀರ್ವದಿಸಲು ಶುದ್ಧ ಹಸ್ತವು, ನಿರ್ಮಲ ಮನಸ್ಸು ನಿಮಗಿರಬೇಕು. ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಅದರಂತೆ ಜೀವಿಸಬೇಕು. ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ಆ ವಾಕ್ಯವನ್ನ ಧ್ಯಾನಿಸುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರ್ತಾನೆ. ಹಲ್ಲೆಲೂಯಾ. ಎಷ್ಟು ಸುಂದರವಾಗಿದೆ ನೋಡ್ರಿ ವಾಕ್ಯ. ಅಂತ ಮರವು ತಕ್ಕ ಕಾಲಕ್ಕೆ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಮಗೆ ಕೊಡಲ್ಪಟ್ಟಂತ ಒಂದೇ ಒಂದು ಜೀವನ, ಅದು ಅಮೂಲ್ಯವಾದ ಜೀವನ. ಆ ಅಮೂಲ್ಯವಾದ ಜೀವನವನ್ನ ಕರ್ತನಿಗಾಗಿ ಸಮರ್ಪಣೆ ಮಾಡಿ ಜೀವಿಸಬೇಕು. ದೇವರ ವಾಕ್ಯದಂತೆ ಜೀವಿಸಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಬರುತ್ತದೆ. ಇಷ್ಟು ದಿನಗಳ ಕಾಲ ಏನು ತಡೆಯಾಗಿದ್ದವೋ, ಏನನ್ನು ನಿಮ್ಮ ಕೈಲಿಂದ ಮಾಡಲಾಗದೆ ವ್ಯಥೆ ಪಡ್ತಿದ್ದೀರೋ, ಶರೀರದಲ್ಲಿ ವ್ಯಾಧಿಗಳನ್ನ ಅನುಭವಿಸ್ತಿದ್ದೀರೋ, ಈ ವಾಕ್ಯವನ್ನ ಕೇಳಿದ ಕೂಡಲೇ ನಿಮ್ಮ ಅಂತರ್ಯವನ್ನ ಪರೀಕ್ಷಿಸಿಕೊಳ್ಳ್ರಿ. ದೇವರ ಚಿತ್ತಕ್ಕೆ ವಿರುದ್ಧವಾದ ನನ್ನಲ್ಲಿ ಇದೆಯೋ? ನಾನೆಲ್ಲರನ್ನ ಮನ್ನಿಸಿದ್ದೇನೋ? ದೇವರ ಸ್ವಭಾವ, ದೇವರ ಗುಣ ನನ್ನಲ್ಲಿ ಇದೆಯೋ? ದೇವರ ವಾಕ್ಯವನ್ನ ನಾವು ಓದಿ ಅದರಂತೆ ನಡೆಯುತ್ತಿದ್ದೇವೋ? ನಾವು ವಾಕ್ಯವನ್ನ ಎಲ್ಲರಿಗಾಗಿ ಓದುತ್ತೇವೆ, ಅದನ್ನು ನಮಗಾಗಿ ಓದಬೇಕು. ವಾಕ್ಯವನ್ನ ನಮಗಾಗಿ ಓದಿ ನಮ್ಮ ಅಂತರ್ಯದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ನಿಮ್ಮ ಅಂತರ್ಯದಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿಕೊಂಡು, ದೇವರೇ, ನಿನ್ನ ವಾಕ್ಯದಂತೆ ನಾನು ಜೀವಿಸ್ತಿದ್ದೇನೆ, ನಿನ್ನ ಚಿತ್ತಂತೆ ನಾನು ಮಾರ್ಪಡಿಸಿ ನನ್ನ ಆಶೀರ್ವದಿಸು ಎಂಬುದ ಕೇಳುವಾಗಲೇ
ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಿ ಸದುತ್ತರವನ್ನು ಅನುಗ್ರಹಿಸಿಕೊಟ್ಟು ನಿಮಗೆ ಪ್ರತಿಫಲವನ್ನು ಅನುಗ್ರಹಿಸಿಕೊಡುತ್ತಾನೆ. ನೋಡ್ರಿ, ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿರ್ಮಲ ಚಿತ್ತರು ಧನ್ಯರು. ನಮ್ಮ ಹೃದಯ ನಿರ್ಮಲವಾಗಿರಬೇಕು. ನಮ್ಮ ಹೃದಯದಲ್ಲಿ ಯಾರ ಮೇಲೆ ದ್ವೇಷ ಆಗಲಿ, ಅಸೂಯೆ ಆಗಲಿ, ಹೊಟ್ಟೆ ಕಿಚ್ಚಾಗಲಿ, ಕೋಪ ಆಗಲಿ ಇರಕೂಡದು. ಎಲ್ಲರನ್ನ ಮನ್ನಿಸಿ ನೋಡ್ರಿ, ಎಲ್ಲರನ್ನು ಪ್ರೀತಿಸಿರಿ. ನಿಮ್ಮ ಹೃದಯದಲ್ಲಿ ದೇವರ ದೈವಿಕ ಸಮಾಧಾನ ಇಳಿದು ಬರ್ತದೆ. ನಿಮ್ಮ ಹೃದಯದಲ್ಲಿ ಉಲ್ಲಾಸವಿರ್ತದೆ. ದೇವರನ್ನ ಸಂತೋಷದಿಂದ ನೀವು ಆರಾಧನೆ ಮಾಡ್ತೀರಾ. ದೈವ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರ್ತದೆ. ನೀವು ಮಾಡುವಂತ ಒಂದೊಂದು ಪ್ರಾರ್ಥನೆಗೆ ಸದುತ್ತರ ಬರ್ತದೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಹೃದಯ ನಿರ್ಮಲವಾಗಿದೆಯೋ? ನಿಮ್ಮ ಮನಸ್ಸು ನಿರ್ಮಲವಾಗಿದೆಯೋ? ದೇವರ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸ್ತಿದೆಯೋ? ಅಂತರಂಗವನ್ನ ನೋಡುವ ದೇವರು, ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ದೇವರು ನಿಮಗೆ ಪ್ರತಿಫಲವನ್ನು ಕೊಡಲು ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಅಂತರಂಗವನ್ನು ಪರೀಕ್ಷಿಸಿ ನೋಡ್ರಿ. ನಿಮ್ಮ ಆತ್ಮಿಕ ಕಣ್ಣುಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ನಿಮ್ಮ ಆತ್ಮಿಕ ಕಿವಿಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ಈ ಜೀವಳ ವಾಕ್ಯ ನಿಮ್ಮ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನ ಕೇಳಿದ ಕೂಡಲೇ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರೇ, ನಾನೆಲ್ಲರನ್ನ ಮನ್ನಿಸ್ತೇನೆ. ಚಿತ್ತಕ್ಕೆ ವಿರುದ್ಧವಾದ ನಲ್ಲಿ ಇರಕೂಡದು. ಕೆಲವರು ಕುಟುಂಬದಲ್ಲಿ ನಂಬಿಗಸ್ತರಾಗಿರುವುದಿಲ್ಲ. ಗಂಡನ ನೋಡುವಾಗ ಹೆಂಡತಿಗೆ ಆಗುವುದಿಲ್ಲ, ಹೆಂಡತಿ ನೋಡುವಾಗ ಗಂಡನಿಗೆ ಆಗುವುದಿಲ್ಲ. ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲ. ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿ ಮಾಡುವುದಿಲ್ಲ. ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಇಲ್ಲ. ಒಬ್ಬರ ಮೇಲೆ ಪ್ರೀತಿ ಇಲ್ಲ. ಒಬ್ಬರನ್ನೊಬ್ಬರು ಸಹಿಸುವುದಿಲ್ಲ, ಮನ್ನಿಸುವುದಿಲ್ಲ. ಕರ್ತನಲ್ಲಿ ಪ್ರೀತಿಸುಳ್ಳ ದೇವ ಜನರೇ, ನಿಮ್ಮ ಅಂತರಂಗವನ್ನ ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಅಂತರಂಗದಲ್ಲಿ ಏನು ನಡೀತಿದೆ ದೇವರು ನೋಡ್ತಾ ಇದ್ದಾರೆ. ಅದರಿಂದ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹಾಗಾದ್ರೆ ನಿಮ್ಮ ಅಂತರಂಗವನ್ನ ದೇವರು ನೋಡ್ತಾ ಇದ್ದಾರೆ. ನಿಮ್ಮನ್ನ ಪರೀಕ್ಷಿಸಿಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾದನ್ನ ತೆಗೆದು ಬಿಟ್ಟು ನೀವು ಪ್ರಾರ್ಥನೆ ಮಾಡುವಾಗ ಸದುತ್ತರವನ್ನ ನೀವು ನೋಡ್ತೀರ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೋಡ್ತೀರ. ದೇವರು ಸದುತ್ತರವನ್ನ ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವಿರುವಂತಹ ಸ್ಥಳದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ದೇವರು ವಾಕ್ಯದ ಮೂಲಕ ಮಾತನಾಡಿರುವಾಗ ನಿಮ್ಮನ್ನ ಸಮರ್ಪಣೆ ಮಾಡಿ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಎಷ್ಟು ಜನರು ಈ ಜೀವಳ ವಾಕ್ಯವನ್ನ ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಅವರ ಜೀವಿತದಲ್ಲಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನೀನಾಗಿದ್ದಿ. ಎಷ್ಟು ಜನರು ದೇವರೇ, ನಾನೆಲ್ಲರನ್ನ ಮನ್ನಿಸುವಂಥ ಹೃದಯ ಕೊಡ್ರಿ, ನಾನು ಮನ್ನಿಸ್ತೇನೆ. ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ತೊಳೆದು ಶುದ್ಧಿ ಮಾಡ್ರಿ. ನಿರ್ಮಲ ಚಿತ್ತರು ಧನ್ಯರು, ಅವರ ದೇವರು ನೋಡುವರು ಎಂಬುದಾಗಿ ಹೇಳಿದ್ದಾರಲ್ಲ, ನಿರ್ಮಲ ಹೃದಯವನ್ನು ನನಗೆ ಅನುಗ್ರಹಿಸಿ ಕೊಡ್ರಿ. ಈ ಚಿತ್ತಕ್ಕೆ ವಿರುದ್ಧವಾದನ ತೆಗೆದು ನಾನು ರೂಪಿಸಿರಿ. ಇನ್ನು ಮುಂದೆ ನನ್ನ ಕುಟುಂಬದಲ್ಲಿ ನಂಬಿಗಸ್ತಳಾಗಿ ದೇವರಿಗೆ ನಂಬಿಗಸ್ತಳಾಗಿ ಜೀವನ ಮಾಡಲು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಅಂತರ್ಯವನ್ನು ನೋಡುವ ದೇವರು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ರೂಪಿಸಿರಪ್ಪ, ರೂಪಿಸಿ ನಿನ್ನ ಜೀವ ಅವರ ಮೇಲೆ ಇಳಿದು ಬರಲಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ರೂಪಿಸಿ ಅವರನ್ನ ಆಶೀರ್ವಾದ ಮಾಡಿ, ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಿನ್ನ ವಾಕ್ಯದಂತೆ ಅವರು ಜೀವನ ಮಾಡ್ಲಿಕ್ಕಂತ ಅವರಿಗೆ ಸಹಾಯ ಮಾಡಿ.
ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಪರಿಸ್ಥಿತಿಗಳು ಮಾರ್ಪಡಲಿ. ಏನೆಲ್ಲ ಪ್ರಾರ್ಥನೆ ಮಾಡ್ತಿದ್ದರೋ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ರೂಪಿಸಿ ಮುನ್ನಡೆಸಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ನಿಮ್ಮ ಅಂತರಂಗವನ್ನ ಪರೀಕ್ಷಿಸಿಕೊಳ್ಳಿ, ದೇವರ ವಾಕ್ಯನ ಅಳವಡಿಸಿಕೊಳ್ಳಿ. ನೀವು ಪ್ರಾರ್ಥನೆ ಮಾಡುವಾಗ ದೇವ ಪ್ರಸನ್ನತೆ ನೀವಿರುವಂಥ ಸ್ಥಳದಲ್ಲಿ ಇಳಿದು ಬರ್ತದೆ. ಪರಿಶುದ್ಧಾತ್ಮರು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ ದೇವರ ಆತ್ಮನು ಚಲಿಸ್ತಾರೆ. ದೇವರ ಚಿತ್ತಂತೆ ನೀವು ಜೀವಿಸುವಾಗ ದೇವರಿಂದ ಹೇರಳವಾದಂಥ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.